ಸಂಕ್ರಾಂತಿಯ ಶುಭಾಶಯಗಳನ್ನು ನಮ್ಮ ಚಾಮರಾಜ ಕ್ಷೇತ್ರದ ಕೆ.ಆರ್. ಗೌಡರು ಶಾಸಕರ ಪರವಾಗಿ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ, ಪ್ರತಿ ವರ್ಷದಂತೆ ನಮ್ಮ ಶಾಸಕರು ಹೊಸ ವರ್ಷದ ಕ್ಯಾಲೆಂಡರ್ಗಳ ಬಿಡುಗಡೆ, ಅವರ ಕೆಲಸ ಕಾರ್ಯಗಳನ್ನು ಅಲ್ಪ ಮಟ್ಟಿಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಕೂಡ ನಾವು ಬಿಂಬಿಸ್ತಾ ಇದ್ದೇವೆ, ಅದನ್ನು ನಾವು ಅಚ್ಚನ್ನು ಹಾಕ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಗರ ಅಧ್ಯಕ್ಷರಾದ ಆರ್ ಮೂರ್ತಿರವರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು. ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು ಕೆ.ಆರ್. ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಶಾಸಕರಿಗೆ ಕೊಡ್ತಾರೆ. ಹಾಗೆ ನಮ್ಮ ದೇವರಾಜ ಬ್ಲಾಕಿನ ಅಧ್ಯಕ್ಷರಾದ ಸ್ನೇಹಿತರು ನಾಗಭೂಷಣ್ ರವರು ಕೂಡ ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಮಾಜಿ ಪೌರರಾದ ಶ್ರೀಮತಿ ಮೋದಾಮಣಿಯವರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಪಕ್ಷದ ರಾಜ್ಯ ಘಟಕದ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಪುಷ್ಪವಲ್ಲಿ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ಇಂದಿರಾ ದೇವರಾಜ ಬ್ಲಾಕಿನ ಮಹಿಳಾ ಅಧ್ಯಕ್ಷರಾದಂಥ ಚಂದ್ರಕಲಾ ಅವರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಪಕ್ಷದ ಹಿರಿಯರು ಮಾಜಿ ನಗರ ಪಾಲಿಕಾ ಸದಸ್ಯರಾದ ನಾಗರಾಜಣ್ಣವರು ಕೂಡ ಕಾರ್ಯಕ್ರಮದಲ್ಲಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಮತ್ತೊಬ್ಬರು ಮಾಜಿ ನಗರ ಪಾಲಿಕಾ ಸದಸ್ಯರು ಶ್ರೀನಿವಾಸಣ್ಣವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಮೈಸೂರು ನಗರ ಚಾಮರಾಜ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಿಶಾಂತ್ ರವರು ಕೂಡ ಇದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ಎಲ್ಲ ಮಹಿಳಾ ಮುಖಂಡರು, ಮಹಿಳಾ ಅಧ್ಯಕ್ಷರುಗಳು ಅನೇಕರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಹಾಗೆ ಎಲ್ಲ ಮುಂಚೂಣಿ ಘಟಕದ ವಿವಿಧ ಘಟಕದ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಬಂದಿದ್ದೀರಿ. ನಮ್ಮ ಬರೀ ಫೋನ್ ಕರೆ ಮತ್ತು ವಾಟ್ಸಪ್ ಕರೆಗೆ ತಾವೆಲ್ಲರೂ ಕೂಡ ಎಷ್ಟೊಂದು ಸಕ್ರಿಯವಾಗಿ ನಮ್ಮ ಜೊತೆ ಶಾಸಕರ ಜೊತೆ ನಿರಂತರವಾಗಿದ್ದೀರಿ. ಇದನ್ನೆಲ್ಲ ಚಾಮರಾಜ ಕ್ಷೇತ್ರ ಇಡೀ ಮೈಸೂರು ನಗರಕ್ಕೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಯಾರ್ಯಾರಿಗೆ ಹಾಕ್ಬೇಕು ಎಲ್ಲವನ್ನ ಸಾಮಾಜಿಕ ಜಾಲತಾಣದಲ್ಲಿ ಕಳಿಸ್ಕೊಡ್ತಾ ಇರಿ. ಮುಂದಿನ ಚುನಾವಣೆಗೆಲ್ಲ ಕೂಡ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿದ್ದಾರೆ ಅಂತೇಳಿ ಇಡೀ ಮೈಸೂರು ಜಿಲ್ಲೆಗೆ ಗೊತ್ತಾಗ್ಬಿಡ್ಬೇಕು. ಯಾಕಂದರೆ ಸಕ್ರಿಯವಾಗಿದ್ದೀವಿ, ಇನ್ನೂ ಕೂಡ ಸಕ್ರಿಯವಾಗಿದ್ದಾರೆ, ಅವರು ಎಲ್ಲರೂ ಕೂಡ ಸಿಗ್ತಾರೆ ಅಂತೇಳಿ ಇದೆಲ್ಲ ಕೂಡ ಕಾರ್ಯಕ್ರಮಗಳ ಮುಂದಿನ ವಾರದಿಂದ ಪ್ರತಿ ವಾರ್ಡು ಪ್ರತಿ ಬೀದಿಗಳಿಗೆಲ್ಲ ಶಾಸಕರು ಪಾದಯಾತ್ರೆಗಳನ್ನು ಮಾಡ್ತಾರೆ. ನಮ್ಮ ಶಾಸಕರ ನಡೆ ರಾಮ ಮಂದಿರದ ಕಡೆ ಅಂತ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ರಾಮ ಮಂದಿರ ಮಾರಿಗುಡಿಗಳ ಕಡೆ ಶಾಸಕರು ನಿರಂತರವಾಗಿರ್ತಾರೆ, ಯಾರೂ ಕೂಡ ಅದರ ಬಗ್ಗೆ. ಹಾಗೆ ನೀವು ನಮ್ಮ ಸತೀಶ್ ರವರು ಸಾಮಾಜಿಕ ಅಲ್ಲಿ ಪೋಸ್ಟನ್ನು ಪ್ರತಿಯೊಂದು ವಾರ್ಡ್ ಅಧ್ಯಕ್ಷರುಗಳಿಗೆ ಕಳಿಸ್ತಾರೆ. ನಾವು ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಕೂಡ ಮಾಡಬೇಕು. ಈಗ ಅಧಿಕೃತವಾಗಿ ಶಾಸಕರು ಮತ್ತು ನಮ್ಮ ನಗರ ಅಧ್ಯಕ್ಷರುಗಳು, ನಮ್ಮ ಮುಖಂಡರೆಲ್ಲ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಯನ್ನು ಮಾಡಿ ಶಾಸಕರ ನಂತರ ಉದ್ಘಾಟನೆಯನ್ನು ಮಾಡಿ ಮತ್ತು ಅಧ್ಯಕ್ಷರು ಮತ್ತು ಶಾಸಕರು ಮಾತಾಡ್ತಾರೆ. ಕಾರ್ಯಕ್ರಮವನ್ನು ಕುರಿತು ನಗರ ಅಧ್ಯಕ್ಷರು ತಾವೇ ಶುಭಾಶಯಗಳನ್ನು ಹೇಳಿ ನಮ್ಮ ಕಾರ್ಯಕರ್ತರಿಗೆ ಅನೇಕ ಸೂಚನೆಗಳನ್ನು ಕೂಡ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 15 ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಜನಪ್ರಿಯ ಶಾಸಕರು ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರವರೇ, ಚಾಮರಾಜ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದಂಥ ಹರಿ ಮಂಚೇಗೌಡರ ಮಕ್ಕಳು ಮತ್ತು ನಾಗಭೂಷಣ್ ಅವರೇ, ಇನ್ನು ನಾಗಭೂಷಣ್ ಸಂಕ್ರಾಂತಿ ಕಾಯ್ತಾ ಇದ್ದೀವಿ. ಈಗಾಗಲೇ ಆದೇಶ ಆಗಿದೆ, ಸಂಕ್ರಾಂತಿ ಬಂದಿದೆ, ಆದ ತಕ್ಷಣ ಅದು ಕಾರ್ಯಕ್ರಮ ನಾವು ಮಾಡಬೇಕು. ಈ ಎಲ್ಲ ಶುಭ ಸಂದರ್ಭದಲ್ಲಿ ಶಾಸಕರು ಪ್ರತಿ ವರ್ಷದಂತೆ ತಮ್ಮ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ಇದು. ಒಂದು ನೆಪ ಮಾತ್ರ, ಹಲವಾರು ಕ್ಯಾಲೆಂಡರ್ಗಳನ್ನು ನಾವೇ ಸೃಷ್ಟಿ ಮಾಡಿ ತಮ್ಮನ್ನೆಲ್ಲ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಶಾಸಕರು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಯಾವುದೇ ಶಾಸಕರು ಮಾಡದೇ ಇರೋ ರೀತಿಯಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ಸುಮಾರು 350 ಜನಕ್ಕೆ
ಲ್ಯಾಪ್ಟಾಪ್ ಅನ್ನು ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಯಾವುದೇ ಶಾಸಕರು ಕೊಡದೇ ಇರೋದಂತ ಮಾಡಿದ್ದಾರೆ. ಅದು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಶಕ್ತಿ ಕೊಡಿ ಅಂತ ನಾನು ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಈ ಶುಭ ಸಂದರ್ಭದಲ್ಲಿ ನಾನು ಭಾಗಿಯಾಗೋದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳ ಒಂದು ನನಗೆ ಈ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು. ನಾನು ಅದಕ್ಕಿಂತ ಇಂಪಾರ್ಟೆಂಟ್ ನನಗೇನಂತ ಒಂದು ಗ್ಯಾರಂಟಿ ಯೋಜನೆ ಏನು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿದೆ. ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಿದ್ರು. ನಮ್ಮ ಒತ್ತಾಯಕ್ಕೆ ಮಣಿದು ಇಡೀ ಕರ್ನಾಟಕದಲ್ಲಿ ಕೇವಲ 3 ನಗರ ಪಾಲಿಕೆಗಳಿಗೆ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆಯ ಸಮಿತಿಯನ್ನು ಮಾಡಬೇಕು ಅಂತೇಳಿ ಕಳೆದ ವಾರ ಒಂದು ಆದೇಶವನ್ನು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಆದೇಶ ಹೊರಡಿಸಿದೆ. ಅದರಲ್ಲಿ ನಾವು ಒಂದೊಂದು ಕ್ಷೇತ್ರದಲ್ಲಿ ಅಧ್ಯಕ್ಷರು ಮತ್ತು 8 ಜನ ಸದಸ್ಯರುಗಳನ್ನು ನಾವು ಒಂದು ಕೊಡಬೇಕಾಗುತ್ತೆ. ಆ ಸಮಿತಿಗೆ 9 ಜನ ಒಂದು ಕ್ಷೇತ್ರದಲ್ಲಿ ಮೈಸೂರು ನಗರ ವ್ಯಾಪ್ತಿಗೆ ಚಾಮುಂಡೇಶ್ವರಿನೂ ಸೇರಿಸಿದರು. ಅದರಿಂದ ಈಗ 4 ಕ್ಷೇತ್ರಗಳು ಸೇರಿ ನನಗೆ 36 ಜನ ಪಟ್ಟಿ ಮಾಡಿ ಕೊಡಲಿಕ್ಕೆ ಹೇಳಿದ್ದಾರೆ. ಅದನ್ನು ತಮ್ಮ ಹತ್ರ ಹೇಳಿ ಈಗಾಗಲೇ ಕಾರ್ಯಕರ್ತರಿಗೆ ಏನೂ ಆಗಿಲ್ಲ ನಮಗೆ ಅಂತೇಳಿ ನಮ್ಮ ಸರ್ಕಾರ ಬಂದು 3 ವರ್ಷ ಆಗಿದೆ. ಕಾರ್ಯಕರ್ತರು ಏನು ಗಮನಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಒಂದೊಂದಾಗಿ ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಆಶ್ರಯ ಆರಾಧನಾ ಎಲ್ಲ ಕ್ಷೇತ್ರಗಳಾಗಿದೆ. ಹಾಸ್ಪಿಟಲ್ಗಳದ್ದಾಗಿದೆ. ಶಾಲಾ ಕಾಲೇಜುಗಳದ್ದು ಸಹ ಶಾಸಕರು ಮಾಡಿದ್ದಾರೆ. ಈಗ ಇದ್ರ ಜೊತೆಗೆ ಒಂದು ಗ್ಯಾರಂಟಿ ಯೋಜನೆ ಅದನ್ನೇ ನನಗೆ ಹೇಳಿದ್ದೀನಿ. ಮತ್ತು ನಾಳೆ ಒಳಗಡೆ ನನಗೆ ಪಟ್ಟಿಯನ್ನು ಕೊಡಬೇಕು. ನಾನು ಅದನ್ನು ತಗೊಂಡೋಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ಇನ್ನು ಕೆಲವೇ 3-4 ದಿನದಲ್ಲಿ ನಾನು ಅದನ್ನು ಮಾಡಿಸೋದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ಶಾಸಕರೇ ನಮಗೆ ಅಂಜನಾಥ್ ಚೌಟ್ರಿದು ನಾನು ನಿನ್ನೆನೂ ನಾನು ಡಿ ಸಿ ಅವ್ರ ಹತ್ರ ಜಿಲ್ಲಾ ಮಂತ್ರಿಗೆ ಹೇಳಿದ್ದೀನಿ. ಅದು ನಾವು ಅರ್ಜಿ ಹಾಕ್ತಿದ್ದೀವಿ. ಆ ಫೈಲ್ ಜಿಲ್ಲಾಧಿಕಾರಿಗಳ ಹತ್ರ ಕುಂತಿದೆ. ಆ ಫೈಲನ್ನು ಮೂವ್ ಮಾಡಬೇಕು ಅಂತೇಳಿ ನಾನು ಮೊನ್ನೆ ಜಿಲ್ಲಾ ಮಂತ್ರಿಗಳು ಕಾಂಗ್ರೆಸ್ ಕಚೇರಿಗೆ ಬಂದಾಗ ಅವ್ರಿಗೆ ಹೇಳಿದ್ದೀನಿ. ಅವರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿರೋದಕ್ಕಾಗಿ ಕಳಿಸ್ತೀವಿ ಹೇಳಿದ್ದಾರೆ. ನಾವು ಅದನ್ನು ನೋಡಿ ನಮಗೆ ಅದು 9 ಜನ ಕಾರ್ಯಕರ್ತರು ಅಲ್ಲೂ ಸಹ ನಾವು ನಮ್ಮ ಸಮಾಜ ಕ್ಷೇತ್ರ ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಕೆಲಸ ಮಾಡಬೇಕು ಹೇಳಿ ನಮ್ಮ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ಇವತ್ತು ಕ್ಯಾಲೆಂಡ್ರು ಬಿಡುಗಡೆ ಮಾಡಿ ಪ್ರತಿ ವಾರ್ಡನ್ನು ಕ್ಯಾಲೆಂಡ್ರನ್ನ ಕೊಡಬೇಕು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನನಗೆ ತಿಳಿಸಿದರು. ಇವತ್ತು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡೋದಕ್ಕೆ ನಮ್ಮ ಪಕ್ಷದ ನಗರಾಧ್ಯಕ್ಷರಾದಂಥ ಹಿರಿಯರು ಆರ್ ಮೂರ್ತಿಯವರು ಬಂದಿದ್ದಾರೆ. ನಮಗೆಲ್ಲರಿಗೂ ಸಂತೋಷ ಅವ್ರು ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ 2 ಬ್ಲಾಕ್ ಅಧ್ಯಕ್ಷರು ಹುಸೇನ ಮತ್ತು ರವಿಕುಮಾರ್ ಅವ್ರ ಜೊತೆಗೆ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಬಂದಿದ್ದೀವಿ. ಮಾಜಿ ಮಹಾಪೌರರಾದಂಥ ಮೋನಮ್ಮನವರು, ಉಪಮಹಾಪೌರರಾದಂಥ ಪುಷ್ಪವಲ್ಲಿ ಅಕ್ಕ ಅವರು, ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ನಾಗವೇಗೌಡರು, ಕೈಲಾಸ ಶ್ರೀನಿವಾಸ್ ಅವರು ಎಲ್ಲರೂ, ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರು ಬಹುಮುಖ್ಯವಾಗಿ ವಾರ್ಡ್ ಅಧ್ಯಕ್ಷರು ಮತ್ತು ವಾರ್ಡ್ ಮುಖ್ಯಸ್ಥರು ಎಲ್ಲರೂ ಬಂದಿದ್ದಾರೆ. ಇವತ್ತು ಒಂದೊಂದು ವಾರ್ಡ್ಗೆ 500 ಕ್ಯಾಲೆಂಡರ್ನ ಕೊಡಬೇಕು ಅಂತ ಅಂದು ಎಲ್ಲ ಮಿಸ್ತ್ರಿಗಳು ಇವತ್ತು ಕೊಡ್ತಾ ಇದ್ದೀವಿ. ಒಂದೊಂದು ವಾರ್ಡಲ್ಲಿ ದಯವಿಟ್ಟು ಎಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ಮಾಡಿ. ಮೆಜಾನ್ ಸಿಗ್ನಲ್ ಸ್ವಲ್ಪ ಏನಾದರೂ ಹೆಚ್ಚಿಗೆ ಬೇಕಾಗ್ತದೆ ಅಂತಂದರೆ ಸ್ವಲ್ಪ ಕೊಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿಸುವಂಥದ್ದು ನಾವು ಮಾಡ್ತೀವಿ. ಕ್ಯಾಲೆಂಡರ್ಗಳನ್ನ ನೀವು ಎಲ್ಲರೂ ತಲುಪಿಸಿ ಅವ್ರ ಜೊತೆ ನೀವು ಸಂಪರ್ಕವನ್ನು ಬೆಳೆಸಿದ್ರೆ ಅವರು ನಮ್ಮ ಜೊತೆಲಿ ವಿಶ್ವಾಸದಿಂದ ಇರ್ತಾರೆ. ಮತ್ತು ನಮಗೆ ಬೇರೆ ರೂಪಗಳಲ್ಲಿ ಅವರು ನಮಗೆ ಸಹಕಾರ ಮಾಡ್ತಾರೆ ಅನ್ನೋದು ನಾವೆಲ್ಲರೂ ಅರ್ತ್ಕೊಬೇಕು. ಅದ್ರ ಜೊತೆಗೆ ಈ ಕ್ಯಾಲೆಂಡರ್ನ ಪ್ರತಿ ವರ್ಷ ಕೊಡ್ತೀವಿ, ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ನಾವು ನಿಮ್ಮೆಲ್ಲರ ಸಹಕಾರದಿಂದ. ಅದ್ರ ಜೊತೆಗೆ ಈಗ ನಮ್ಮ ಗ್ಯಾರಂಟಿ ಸಮಿತಿ ವಿಚಾರವನ್ನು ಮಾತಾಡಬೇಕು. ಅದರಲ್ಲಿ 8 ಜನ ಅಧ್ಯಕ್ಷರು ಮಾಡಬೇಕು, ಒಬ್ಬರನ್ನ ಅಧ್ಯಕ್ಷರು ಮಾಡಬೇಕು. ಆಮೇಲೆ ನನ್ನ ಜನ ಬಿಡಬೇಡಿ, ನಮ್ಗೆ ಹೇಳ್ಬಿಟ್ಟು ಅವ್ರು ಏನು ಮಾಡೋಲ್ಲ ಅಂತಿದ್ದೆ ಅಥವಾ ಹೇಳ್ಬಿಟ್ಟು 8 ದಿನಕ್ಕೆ ಮಾಡೋಕ್ಕಾಗೋದು. 8 ದಿನಕ್ಕೆ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಗ್ಯಾರಂಟಿ ಇದ್ರದ್ದು ಗ್ಯಾರಂಟಿ ಸಮಿತಿಲಿ ಗ್ಯಾರಂಟಿ ಯೋಜನೆ ಬಗ್ಗೆ
ಪೂರ್ಣ ಪ್ರಮಾಣವಂತ ಮಾಹಿತಿ ಇರುವಂಥವನ್ನೇ ಮಾಡೋದು ಅಂತ ತೀರ್ಮಾನ ಮಾಡಿದ್ವಿ. ಅವ್ರು ಯಾರು ಅಂತ ಅವೆಲ್ಲ ಪೂರ್ತಿ ತೀರ್ಮಾನ ಮಾಡಿ ಅವ್ರು ಹೇಳಿದ್ದನ್ನು ಮಾಡ್ತೀವಿ. ಯಾರು ಅನ್ಯತಾ ಭಾವಿಸಬಾರ್ದು. ಅವ್ರು ನನ್ನನ್ನು ಮಾಡಿಲ್ಲ ಅದರಿಂದ ಏನು ಅದು ಕೆಲಸ ಮಾಡುವಂಥದ್ದು. ಅದರಿಂದ ಕೆಲಸ ಯಾರು ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತಂದರೆ ಅವ್ರಿಗೆ ಮಾಡಿಸೋದನ್ನ ಮಾಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಕಾರ್ಪೊರೇಷನ್ ಚುನಾವಣೆ ಅಂತ ಹೇಳೋದು ಇವತ್ತಿಂದಲೇ ನಾವು ಕಾರ್ಪೊರೇಷನ್ ಚುನಾವಣೆಯನ್ನು ತಯಾರಾಗಿರ್ತೀವಿ. ಯಾಕೆಂತಂದರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ಇದೊಂದು 7-8 ತಿಂಗಳು ಚುನಾವಣೆ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ನನಗಿರೋ ಮಾಹಿತಿ ಪ್ರಕಾರ ಈಗ ಏನು ಗೇಟ್ ಮೈಸೂರು ಮಾಡಬೇಕು ಅಂತ ಇತ್ತು ಅದೆಲ್ಲ ಮಾಡ್ಕೊಂಡಾಯಿತು. ಅದು ಸರ್ಕಾರದಿಂದ ಬಂದು ಆಯಿತು. ಇನ್ನೊಂದು 1-2 ತಿಂಗಳಲ್ಲಿ ಅದು ಎಲ್ಲ ಪ್ರೋಸೆಸ್ಗಳು ಮುಗೀತದೆ. ಅದು ಮುಗಿದ ನಂತರ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಅಬ್ಜೆಕ್ಷನ್ 1 ತಿಂಗಳು ಇರ್ತದೆ. 1 ತಿಂಗಳು ಆದಮೇಲೆ ಆಟೋಮೆಟಿಕ್ಕಾಗಿ ಅದು ಗೇಟ್ ಮೈಸೂರಾಗಿ ಅಪ್ಗ್ರೇಡ್ ಆಯ್ತದೆ. ಅದೇನಾದ್ರು ಸಾಧ್ಯ ಚುನಾವಣೆ ಮಾಡಲೇಬೇಕಾಗ್ತದೆ. ಹಾಗಾಗಿ ನಾವು ಚುನಾವಣೆಗೆ ಈಗಲಿಂದ ತಯಾರಾಗೋದು. ನಮ್ಮ ಪಕ್ಷದ ನಗರ ಪಾಲಿಕೆ ಸದಸ್ಯರುಗಳನ್ನ ನಮ್ಮ ಕ್ಷೇತ್ರದಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಗೆಲ್ಲಿಸ್ಕೊಂಡು, ಯಾಕೆಂದರೆ ಇಷ್ಟು ಜನ ಕಾರ್ಯಕರ್ತರು ನಾವೆಲ್ಲರೂ ಇದ್ದು ನಮ್ಮ ಕ್ಷೇತ್ರದಲ್ಲಿ ನಗರ ಪಾಲಿಕೆ ಸದಸ್ಯರನ್ನ ಕಡಿಮೆ ಗೆಲ್ಲಿಸ್ಕೊಂಡ್ರೆ ಕಷ್ಟ ಆಯ್ತದೆ. ಇಷ್ಟೆಲ್ಲ ಶಕ್ತಿ ಇದ್ದು ನಾವು ಹೆಚ್ಚಿನ ಹೋರಾಟವನ್ನು ಮಾಡಿ ನಾವು ಎಲ್ಲ ವಾರ್ಡ್ಗಳನ್ನು ಗೆಲ್ಲುವಂಥದ್ದನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೂ ಎಲ್ಲರೂ ಈಗಲಿಂದಲೇ ತಯಾರಾಗಿದ್ದಾರೆ ಅಂತ ಹೇಳಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರುಗಳು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ವಾರ್ಡ್ ಅಧ್ಯಕ್ಷರುಗಳನ್ನು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಈಗಾಗಲೇ ವಾರ್ಡ್ ಸಭೆಗಳನ್ನ ನಾವು ಹೆಚ್ಚಿನ 4-5 ವಾರ್ಡ್ ಸಭೆಗಳು ಆಗೈತೆ. ಅಂದರೆ ವಾರ್ಡ್ ಕಮಿಟಿ ಸಭೆಗಳು, ವಾರ್ಡ್ ಕಮಿಟಿ ಮತ್ತು ಬೂತ್ ಕಮಿಟಿ ಎಲ್ಲರೂ ಮಾಡಬೇಕು ಅಂತ ಅಂದ್ವಿ. ಈಗ ಹಬ್ಬ ನಾಳೆ ಮುಗಿದ ನಂತರ ಇನ್ನೂ ಒಂದು 7-8 ವಾರ್ಡ್ಗಳನ್ನ ಈ ತಿಂಗಳು ಒಳಗಡೆ ವಿಶೇಷ ಅಧಿವೇಶನ ನೆಕ್ಸ್ಟ್ ಮಂತ್ ಕರಿತೀವಿ ಅಂತ ಹೇಳೋದು ಸಾಕು. ಅದರೊಳಗಡೆ ಇನ್ನೂ ಒಂದು 5 ವಾರ್ಡು ಮೀಟಿಂಗ್ಗಳನ್ನ ಮಾಡುವಂಥ ನಾವು ತೀರ್ಮಾನ ಮಾಡಿದ್ವಿ. ಅದನ್ನು ಮಾಡ್ತೀವಿ ನಾವು. ಮತ್ತು ಬೂಸಿ ಅನ್ನೋದು ಸಂಕ್ರಾಂತಿ ಹಬ್ಬ ಆದಮೇಲೆ ಅವ್ರು ಯಾವತ್ತು ಇರ್ತಾರೆ ಅವತ್ತು ಕಾಂಗ್ರೆಸ್ ಕಚೇರಿ ಅವರ ಪದಗ್ರಹಣವನ್ನು ಮಾಡಿಸುವಂಥದ್ದು. ಅವತ್ತು ಇಂದಿರಾ ಗಾಂಧಿ ಬ್ಲಾಕು ದೊರೆ ಬ್ಲಾಕು ಅಂತ ವ್ಯತ್ಯಾಸ ಇರಬಾರ್ದು. ಪಾರ್ಟಿ ವತಿಯಿಂದ ಪಾರ್ಟಿ ಕಾರ್ಯಕ್ರಮ ಅಂದಾಗ ಎಲ್ಲರೂ ಬರಬೇಕು. ಇಂದಿರಾ ಗಾಂಧಿ ಬ್ಲಾಕ್ ಅವರು ಇರ್ತವ್ರೆ, ನಾವೇ ದೊರೆ ಬ್ಲಾಕ್ ಅವರು ಹೋಗ್ಬೇಕು, ದೊರೆ ಬ್ಲಾಕ್ ಅವರು ಇರ್ತವ್ರೆ, ನಾವೇ ಇಂದಿರಾ ಗಾಂಧಿ ಬ್ಲಾಕ್ ಅವರು ಹೋಗ್ಬೇಕು ಅಂತ ಅನ್ನೋದು ಇರಬಾರ್ದು. ಎಲ್ಲರಿಗೂ ಒಗ್ಗಟ್ಟಾಗಿ ಬಂದು ಅವತ್ತು ಅವ್ರಿಗೆ ಯಾರಿಗೆ ಅಧ್ಯಕ್ಷರಾಗ್ತಿದ್ದಾರೆ ಅವ್ರಿಗೆ ನಾವು ಹುಮ್ಮಸ್ತ ಕೊಟ್ಟರೆ ನಿಮ್ಮ ಇದ್ದರೆ ಇನ್ನೂ ಒಡನಾಟದಿಂದ ವಿಶ್ವಾಸದಿಂದ ಬೆಳೆಸ್ಕೊಂಡು ಕೆಲಸ ಮಾಡುವಂಥ ರಾಜ್ಯದಲ್ಲಿ ನಡಬಾರ್ದು. ಹಾಗಾಗಿ ಈಗ ಇಂದಿರಾ ಗಾಂಧಿ ಬ್ಲಾಕ್ ದೊರೆ ಬ್ಲಾಕ್ ಅಂತಿದೆ, ಅವರಿಬ್ಬರು ಒಬ್ರಿಗೊಬ್ಬರು ಸಂಬಂಧನೇ ಇಲ್ಲ. ಈ ಏರಿಯಾದವ್ರು ಅವ್ರಿಗೆ ಗೊತ್ತಿಲ್ಲ, ಆ ಏರಿಯಾದವ್ರು ಇನ್ನೂ ಗೊತ್ತಿಲ್ಲ ಅನ್ನೋದಿಲ್ಲ. ಅವರು ಈ ಭಾಗದಲ್ಲೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಈ ಬ್ಲಾಕ್ನಲ್ಲೂ ಆ ಬ್ಲಾಕಲ್ಲೂ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆಲ್ಲರಿಗೂ ಒಳ್ಳೆಯ